ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಪಾಕಿಸ್ತಾನದ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ ಅಮೆರಿಕದಲ್ಲಿ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಎರಡನೇ ಬಾರಿಗೆ ಭೇಟಿ ಕೊಟ್ಟಿರುವಂತಹದ್ದು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಆಸಿಮ್ ಮುನೀರ್ ಹೋದ, ಸೆಂಟ್ರಲ್ ಕಮಾಂಡ್ನ ಚೀಫನ್ನು ಭೇಟಿಯಾದ, ಅದಾದ ಬಳಿಕ ಪಾಕಿಸ್ತಾನದ ಡಯಾಸ್ಪೋರಾವನ್ನು ಉದ್ದೇಶಿಸಿ ಒಂದು ದೊಡ್ಡ ಭಾಷಣ ಮಾಡ್ದ. ಆ ಬಡಕಾಯಿಸುವಂತಹ ಭಾಷಣದಲ್ಲಿ ಭಾರತಕ್ಕೆ ಧಮಕಿ ಹಾಕದ. ಅಂದರೆ ಭಾರತದ ವಿರುದ್ಧವಾಗಿ ಮುನೀರ್ ಏನೆಲ್ಲ ಮಾಡಬೇಕೋ ಎಲ್ಲವುದನ್ನು ಅಮೆರಿಕದ ನೆಲದಲ್ಲಿ ನಿಂತ್ಕೊಂಡು ಮಾಡ್ದ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಈ ಮುನೀರನ್ನ ಬರಿಗೈಯಲ್ಲಿ ವಾಪಸ್ ಕಳುಹಿಸ್ತಾ ಇಲ್ಲ. ಒಳ್ಳೆಯದಾದಂತಹ ಒಂದು ಗಿಫ್ಟ್ ಅನ್ನ, ಅಂದ್ರೆ ಮುನೀರನ್ನ ಖುಷಿಪಡಿಸುವಂತಹ ಒಂದು ಗಿಫ್ಟ್ ಅನ್ನ ಕೊಟ್ಟೆ ಅಮೆರಿಕ ಕಳುಹಿಸ್ತಾ ಇದೆ. ಅಮೆರಿಕ ಈಗ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಗಿಫ್ಟ್ ಭಾರತಕ್ಕೆ ಸ್ವಲ್ಪ ತಲೆಬಿಸಿ ತರಿಸಿದ್ರೆ ಚೈನಾಗೆ ಜಾಸ್ತಿನೇ ಟೆನ್ಷನ್ ಅನ್ನು ತಂದಿಟ್ಟಿದೆ. ಈ ಅಮೆರಿಕದ ಗಿಫ್ಟ್ ನಿಂದಾಗಿ ಭಾರತಕ್ಕೆ ಭವಿಷ್ಯದಲ್ಲಿ ಲಾಭ ಆದ್ರೂ ಆಗಬಹುದು, ಆದ್ರೆ ಚೈನಾಗೆ ಯಾವತ್ತಿದ್ರೂ ನಷ್ಟನೇ. ಪಾಕಿಸ್ತಾನದಲ್ಲಿ ಚೈನಾ ಮಾಡಿದಂತಹ 100 ಬಿಲಿಯನ್ ಹೂಡಿಕೆಯ ಬಗ್ಗೆ ಈಗ ಪ್ರಶ್ನಾರ್ಥಕ ಚಿಹ್ನೆ ಮೂಡಿದೆ. ಮಿತ್ರರೇ, ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ಇಷ್ಟು ದಿನ ಚೈನಾಗೆ ಬಕೆಟ್ ಹಿಡಿತಿದ್ದಂತಹ ಪಾಕಿಸ್ತಾನ ದಿಢೀರಂತ ಅಮೆರಿಕದ ತೆಕ್ಕೆಗೆ ಜಾರಿದ್ದು ಹೇಗೆ, ಇದರಿಂದ ಏನೇನು ಪರಿಣಾಮ ಆಗುತ್ತೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಹೌದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಷ್ಟಕ್ಕೂ ಮಿತ್ರರೇ, ಈ ಆಸಿಮ್ ಮುನೀರ್ಗೆ ಅಮೆರಿಕ ಕೊಟ್ಟಂತಹ ಗಿಫ್ಟ್ ಏನು ಅನ್ನೋದನ್ನ ಮೊದಲಿಗೆ ಹೇಳಿಬಿಡ್ತೀನಿ, ಅನಂತರ ಅದರ ಪರಿಣಾಮವನ್ನ ತಿಳಿಸ್ಕೊಡ್ತೀನಿ. ಮಿತ್ರರೇ, ನಿಮಗೆಲ್ಲ ಬಲೂಚಿಸ್ತಾನ ಗೊತ್ತೇ ಇದೆ. ಹಾಗೆ ಅಲ್ಲಿರುವಂತಹ ಪ್ರತ್ಯೇಕವಾದಿ ಹೋರಾಟವೂ ಕೂಡ ನಿಮಗೆ ತಿಳಿದಿರುವಂತಹ ವಿಚಾರವೇ. ಇವತ್ತು ಬಲೂಚಿಸ್ತಾನ ಸಪರೇಟ್ ಆದಂತಹ ದೇಶ ಆಗಬೇಕು, ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಜೊತೆಗಿರಬಾರದು ಅಂತ ನಿರಂತರವಾಗಿ ಶಸ್ತ್ರಸರ್ಜಿತ ಹೋರಾಟ ಮಾಡ್ತಿರುವಂತಹ ಗುಂಪುಗಳ ಪೈಕಿ ಬಲೂಚ್ ಲಿಬರೇಷನ್ ಆರ್ಮಿ ಮತ್ತು ಅದರ ಮಜೀದ್ ಬ್ರಿಗೇಡ್ ಫ್ರಂಟ್ ಲೈನ್ ನಲ್ಲಿ ನಿಲ್ತವೆ. ಅದರಲ್ಲೂ ಪ್ರತಿನಿತ್ಯ ಪಾಕಿಸ್ತಾನದ ಸೇನೆಗೆ ನೀರು ಕುಡಿಸ್ತಾ ಇರುವ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ಮಜೀದ್ ಬ್ರಿಗೇಡ್. ಅಂತಹ ಮಜೀದ್ ಬ್ರಿಗೇಡ್ ಅನ್ನ ಈಗ ಅಮೆರಿಕ ಜಾಗತಿಕ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿದೆ. ಮಿತ್ರರೇ, ಅಮೆರಿಕ ಏನು ದಿಢೀರಂತ ಘೋಷಣೆ ಮಾಡಿದ್ದಲ್ಲ. ಪಾಕಿಸ್ತಾನ ನಿರಂತರವಾಗಿ ಡಿಮ್ಯಾಂಡ್ ಮಾಡಿತ್ತು. ಈ ಆಸಿಮ್ ಮುನೀರ್ ಹೋಗ್ಬಿಟ್ಟು ಅಮೆರಿಕದ ಕೈಕಾಲು ಹಿಡ್ಕೊಂಡಿದ್ದ, ಏನಾದರೂ ಮಾಡಿ ಈ ಸಂಘಟನೆಯನ್ನು ಬ್ಯಾನ್ ಮಾಡಿ ಉಗ್ರ ಸಂಘಟನೆ ಅಂತ ಪಟ್ಟ ಕಟ್ಟಿ ಅಂತ. ಯಾಕೆ ಕೇಳಿದ್ರೆ ಪಾಕಿಸ್ತಾನದ ಸೇನೆಗೆ ಇದುವರೆಗೂ ಆ ಉಗ್ರ ಸಂಘಟನೆಯನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿನಿತ್ಯ ನೀರು ಕುಡಿಸ್ತಾ ಇದ್ದಾರೆ. ಪ್ರತಿನಿತ್ಯ 10 ಪಾಕಿಸ್ತಾನಿ ಸೈನಿಕರು ಈ ಬಲೂಚ್ ಲಿಬರೇಷನ್ ಆರ್ಮಿ ಇರಬಹುದು ಅಥವಾ ಮಜೀದ್ ಬ್ರಿಗೇಡ್ ಇರಬಹುದು, ಅವರ ದಾಳಿಯಲ್ಲಿ ಪ್ರಾಣ ಚೆಲ್ತಾ ಇದ್ದಾರೆ. ಹೀಗಾಗಿ ಆಸಿಮ್ ಮುನೀರ್ ಅಮೆರಿಕಗೆ ನಿರಂತರವಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದ, ಏನಾದರೂ ಮಾಡಿ ಇವರನ್ನು ಉಗ್ರ ಸಂಘಟನೆ ಅಂತ ಪಟ್ಟ ಕಟ್ಟಬಿಡಿ ಅಂತ. ಈಗ ಆಸಿಮ್ ಮುನೀರ್ ತನ್ನ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲೇ ಅಮೆರಿಕ ಘೋಷಣೆ ಮಾಡಿದೆ, ಈ ಮಜೀದ್ ಬ್ರಿಗೇಡ್ ಇದೆಯಲ್ಲ ಇದು ಜಾಗತಿಕ ಉಗ್ರ ಸಂಘಟನೆ ಅಂತ. ಮಿತ್ರರೇ, ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಭಾರತದ ಪೆಹಲ್ಗಾಮ್ನಲ್ಲಿ ದಾಳಿ ಮಾಡಿದಂತಹ TRF ಉಗ್ರ ಸಂಘಟನೆಯನ್ನು ಕೂಡ ಜಾಗತಿಕ ಉಗ್ರ ಸಂಘಟನೆ ಅಂತ ಅಮೆರಿಕ ಘೋಷಣೆ ಮಾಡಿತ್ತು. ಈಗ ಈ ಮಜೀದ್ ಬ್ರಿಗೇಡ್ ಅನ್ನ ಘೋಷಣೆ ಮಾಡಿದೆ. ಒಂದು ರೀತಿಯಲ್ಲಿ ಲೆವೆಲ್ ಪ್ಲೇ ಗೇಮ್ ಅನ್ನ ಮಾಡ್ತಾ ಇದೆ ಅಂತ. ಹಾಗಲ್ಲ ಮಿತ್ರರೇ, TRF ಅನ್ನ ಉಗ್ರ ಸಂಘಟನೆ ಲಿಸ್ಟ್ಗೆ ಸೇರಿಸೋದಕ್ಕೂ ಮಜೀದ್ ಬ್ರಿಗೇಡ್ ಅನ್ನು ಸೇರಿಸಿರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಮಜೀದ್ ಬ್ರಿಗೇಡ್ ಅನ್ನು ಮಟ್ಟ ಹಾಕೋದಕ್ಕೆ ಅಮೆರಿಕ ಹೊರಟಿದೆಯಲ್ಲ, ಇದರಲ್ಲಿ ಅಮೆರಿಕದ ವೈಯಕ್ತಿಕ ಹಿತಾಸಕ್ತಿಯೂ ಕೂಡ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಅಮೆರಿಕ ಮತ್ತು ಪಾಕಿಸ್ತಾನದ ನಡುವೆ ಮೊನ್ನೆ ತಾನೇ ಟ್ರೇಡ್ ಡೀಲ್ ಆಯಿತು. ಟ್ರಂಪ್ ಅದನ್ನು ಘೋಷಣೆ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಟ್ರಂಪ್ ಏನು ಹೇಳಿದ್ರು, ನಾವು ಪಾಕಿಸ್ತಾನದ ಕ್ರೂಡ್ ಆಯಿಲ್ ಅನ್ನು ಹೊರತೆಗಿತೀವಿ, ಕ್ರೂಡ್ ಆಯಿಲ್ ಸೆಕ್ಟರ್ನಲ್ಲಿ ಹೂಡಿಕೆಯನ್ನು ಮಾಡ್ತೀವಿ, ಮುಂದೊಂದು ದಿನದಲ್ಲಿ ಪಾಕಿಸ್ತಾನದ ಕ್ರೂಡ್ ಆಯಿಲ್ ಅನ್ನು ಭಾರತಕ್ಕೆ ಮಾರಾಟ ಮಾಡುವಂತಹ ಸನ್ನಿವೇಶ ಬರುತ್ತೆ. ಅಷ್ಟೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಟ್ರಂಪೇ ಆಡಿದ್ರು. ಮಿತ್ರರೇ, ಪಾಕಿಸ್ತಾನದಲ್ಲಿ ಒಂದು ವೇಳೆ ಕ್ರೂಡ್ ಆಯಿಲ್ ಇದ್ದಿದ್ದೇ ಆದರೆ ಅದು ಎಲ್ಲಿರುತ್ತೆ? ಏನು ಪಂಜಾಬ್ ಪ್ರಾಂತ್ಯದಲ್ಲಿರುತ್ತಾ? ಖಂಡಿತವಾಗ್ಲೂ ಇಲ್ಲ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲೇ ಕ್ರೂಡ್ ಆಯಿಲ್ ಇರಬಹುದು ಅನ್ನುವಂಥ ಊಹೆ ಇದೆ. ಪಾಕಿಸ್ತಾನ ಇದನ್ನು ಪದೇ ಪದೇ ಹೇಳ್ತಾ ಇದೆ. ಅಲ್ಲಿ ಅಮೆರಿಕ ಬಂದು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಈ ಪ್ರತ್ಯೇಕವಾದಿಗಳ ಹೋರಾಟ ಕಂಪ್ಲೀಟ್ ಆಗಿ ದಮನ ಆಗಬೇಕು. ಹೀಗಾಗಿ ಅಮೆರಿಕಕ್ಕೆ ತುಂಬಾ ಚೆನ್ನಾಗಿ ಗೊತ್ತು, ಅಲ್ಲಿರುವಂತಹ ಪ್ರತ್ಯೇಕವಾದಿಗಳನ್ನು ಮಟ್ಟ ಹಾಕಬೇಕು ಅಂತಂದ್ರೆ ಮೊದಲನೇ ಸ್ಟೆಪ್ ಆಗಿ ನಾವು ಅವರನ್ನ ಜಾಗತಿಕ ಉಗ್ರರು ಅಂತ ಪರಿಗಣಿಸಬೇಕು. ಇದರಿಂದ ಏನಪ್ಪಾ ಆಗುತ್ತೆ ಅಂತಂದ್ರೆ, ನಾಳೆ ಬಂದು ಅಮೆರಿಕ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂತ ಅಂದುಕೊಳ್ಳಿ. ಕೇವಲ ಅಲ್ಲೇನು ಕ್ರೂಡ್ ಆಯಿಲ್ಗೋಸ್ಕರವಾಗಿ ಅಮೆರಿಕ ಇನ್ವೆಸ್ಟ್ ಮಾಡೋದಿಲ್ಲ. ಅಮೆರಿಕದ ಪ್ಲಾನ್ ಬೇರೆ ಇದೆ, ನಾನು ಮುಂದೆ ವಿವರಿಸ್ತೀನಿ. ಹಾಗೆ ಅಮೆರಿಕ ಬಂದು ಇನ್ವೆಸ್ಟ್ ಮಾಡದಂತಹ ಸಂದರ್ಭದಲ್ಲಿ ಅದರ ರಕ್ಷಣೆಗೋಸ್ಕರವಾಗಿ ಆ ಸಂಘಟನೆಗಳನ್ನು ಹತ್ತಿಕ್ಕೋದಕ್ಕೆ ಸ್ವತಃ ಅಮೆರಿಕ ನಿಂತ್ಕೊಳ್ಳುತ್ತೆ. ಅಮೆರಿಕದ ಸೈನಿಕರು ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ. ಮಿತ್ರರೇ, ಅಮೆರಿಕ ಇದು ಒಂದೇ ಕಲ್ನಲ್ಲಿ ಅನೇಕ ಹಕ್ಕಿಗಳನ್ನು ಹೊಡೆಯುವಂತಹ ಕೆಲಸ ಮಾಡ್ತಾ ಇದೆ. ಆದ್ರೆ ಈ ಮಂಕದಿಂಡೆ ಪಾಕಿಸ್ತಾನಕ್ಕೆ ಇದು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಪಾಕಿಸ್ತಾನದಲ್ಲಿರುವಂತಹ ಈ ಬಲೂಚಿಸ್ತಾನದ ಬಗ್ಗೆ ನಾನೇನು ನಿಮಗೆ ವಿವರವಾಗಿ ಹೇಳಬೇಕಾಗಿಲ್ಲ, ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಇದು ಪಾಕಿಸ್ತಾನದಲ್ಲಿರುವಂತಹ ಅತ್ಯಂತ ದೊಡ್ಡ ಭೂಪ್ರದೇಶ, ಹಾಗೆ ಪ್ರಾಕೃತಿಕವಾಗಿ ಅತ್ಯಂತ ಸಂಪದ್ಭರಿತವಾದಂತಹ ಪ್ರದೇಶವೂ ಕೂಡ ಹೌದು. ನೋಡೋದಕ್ಕಿದು ಮರಳುಗಾಡಿನಂತೆ ಕಾಣುತ್ತೆ, ಜನಸಂಖ್ಯೆ ಕೂಡ ಕಡಿಮೆ ಇದೆ, ಆದರೆ ನೈಸರ್ಗಿಕ ಸಂಪನ್ಮೂಲದ ಗಣಿಯೇ ಇಲ್ಲಿದೆ. ಆದರೆ 1947ರಲ್ಲಿ ಪಾಕಿಸ್ತಾನ ರಚನೆ ಆಯ್ತಲ್ಲ, ಆ ದಿನದಿಂದಲೂ ಕೂಡ ಈ ಬಲೂಚ್ ಪ್ರಾಂತ್ಯವನ್ನ ತನ್ನ ದಬ್ಬಾಳಿಕೆ, ಸೈನಿಕ ಬಲದ ಮೂಲಕವಾಗಿ ತನ್ನ ಜೊತೆಗೆ ಇಟ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇದೆಯೇ ಹೊರತು ಅಲ್ಲಿನ
ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಪಾಕಿಸ್ತಾನ ಯತ್ನವನ್ನೇ ಮಾಡಿಲ್ಲ. ಆರಂಭದಲ್ಲಿ ಅವರನ್ನ ಸೇರಿಸಿಕೊಂಡಿದ್ದು ಕೂಡ ದಬ್ಬಾಳಿಕೆಯ ಮೂಲಕವಾಗಿ. ಅನಂತರದಲ್ಲೂ ಕೂಡ ಈ ಬಲೂಚ್ ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆಯಾಗಿ ಉಳಿದಿದೆ. ಈ ಇಡೀ ಬಲೂಚ್ ಪ್ರಾಂತ್ಯದಲ್ಲಿ ಯಾವುದೇ ರೀತಿಯಲ್ಲೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗಿಲ್ಲ. ಅಲ್ಲಿನ ಜನರಿಗೆ ಹೊತ್ತಿನ ಕೂಳಿಗೂ ಕೂಡ ಸಮಸ್ಯೆ ಉಂಟು. ಅಲ್ಲಿನ ಜನರಿಗೆ ನಿರುದ್ಯೋಗ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಶಿಕ್ಷಣ ಇಲ್ಲ, ಸರಿಯಾದಂತಹ ರಸ್ತೆ ಸೌಲಭ್ಯ ಇಲ್ಲ. ಅಷ್ಟೇ ಯಾಕೆ, ಈ ಬಲೂಚ್ ಪ್ರಾಂತ್ಯದ ಜನರಿಗೆ ಪಾಕಿಸ್ತಾನದಲ್ಲಿ ಸರಿಯಾಗಿ ಉದ್ಯೋಗ ಕೂಡ ಸಿಗೋದಿಲ್ಲ. ಪಾಕಿಸ್ತಾನದ ಸೇನೆಯಲ್ಲಾಗ್ಲಿ, ಪಾಕಿಸ್ತಾನದ ಪೊಲೀಸ್ ವ್ಯವಸ್ಥೆಯಲ್ಲಾಗ್ಲಿ ಅಥವಾ ಪಾಕಿಸ್ತಾನದ ಸರ್ಕಾರಿ ಉದ್ಯೋಗಗಳಲ್ಲಾಗ್ಲಿ ಬಲೂಚಿಗರು ಸೇರ್ಕೊಳ್ತೀವಿ ಅಂತಂದ್ರೆ ಅವರಿಗೆ ಯಾವುದೇ ರೀತಿಯಲ್ಲೂ ಅವಕಾಶವೇ ಇಲ್ಲ. ಈ ಪಂಜಾಬ್ ಪ್ರಾಂತ್ಯದ ಪಾಕಿಸ್ತಾನಿಯರು ಈ ಬಲೂಚಿಗರನ್ನ 2ನೇ ದರ್ಜೆಯ ಪ್ರಜೆಗಳಂತೆ ಟ್ರೀಟ್ ಮಾಡ್ತಾರೆ. ಆದರೆ ಬಲೂಚಿಸ್ತಾನದಲ್ಲಿ ಬಹಳ ಹೇರಳವಾಗಿ ಖನಿಜ ಸಂಪತ್ತಿದೆ. ಅಲ್ಲಿ ನ್ಯಾಚುರಲ್ ಗ್ಯಾಸ್ ಇದೆ, ತಾಮ್ರ ಇದೆ, ಗೋಲ್ಡ್ ಇದೆ, ಕೋಲ್ ಇದೆ, ಹಾಗೆ ಕ್ರೂಡ್ ಆಯಿಲ್ ರಿಸರ್ವ್ ಕೂಡ ಇದೆ ಅಂತೇಳಿ ಪಾಕಿಸ್ತಾನ ಕ್ಲೈಮ್ ಮಾಡ್ತಾ ಇದೆ. ಇದನ್ನೆಲ್ಲ ಪಾಕಿಸ್ತಾನ ಕಾಲ ಕಾಲಕ್ಕೆ ಬಳಸ್ಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಬಲೂಚಿಸ್ತಾನವನ್ನ ಹಾಲು ಕೊಡುವ ಹಸುವಿನಂತೆ ಪಾಕಿಸ್ತಾನ ಬಳಸ್ಕೊಳ್ತಾ ಇದೆ. ಈಗ ಮಿತ್ರರೇ, ಅಮೆರಿಕ ಇದರ ಮೇಲೆ ಕಣ್ಣು ಹಾಕಿದೆ. ಅಮೆರಿಕಾಗೆ ಕೇವಲ ಪಾಕಿಸ್ತಾನದ ಈ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿರುವಂತಹ ಖನಿಜ ಸಂಪನ್ಮೂಲಗಳು ಮಾತ್ರ ಬೇಕಾಗಿಲ್ಲ, ಬದಲಾಗಿ ಈ ಏರಿಯಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಗೊತ್ತಾ? ಈ ಇರಾನ್ ವಿಚಾರದಲ್ಲಿ ಅಮೆರಿಕದ ಒಂದು ಗ್ರ್ಯಾಂಡ್ ಪ್ಲಾನ್ ಇದ್ದೇ ಇದೆ. ಇವತ್ತಲ್ಲ ನಾಳೆ ಇರಾನ್ಗೆ ಸರಿಯಾದ ಪಾಠ ಕಲಿಸಬೇಕು, ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಅಮೆರಿಕದ ಗುರಿ. ಈ ತಕ್ಷಣಕ್ಕೆ ಇರಾನ್ ಮೇಲೆ ಯುದ್ಧ ಮಾಡಬೇಕು ಅಂತಂದ್ರೆ ಅಮೆರಿಕಗೆ ಸರಿಯಾದಂತಹ ನೆಲೆಗಳಿಲ್ಲ. ಇದನ್ನು ಹೇಳಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಆಶ್ಚರ್ಯ ಆಗಬಹುದು, ಕೆಲವರಿಗೆ ಸುಳ್ಳು ಅಂತ ಅನಿಸಬಹುದು. ಯಾಕೆ ಕೇಳಿದ್ರೆ ಕತಾರ್ನಲ್ಲಿ ಬೇಸ್ ಇದೆ, ಒಮಾನ್ನಲ್ಲಿ ಬೇಸ್ ಇದೆ, UAEಯಲ್ಲಿ ಬೇಸ್ ಇದೆ, ಸೌದಿ ಅರೇಬಿಯಾದಲ್ಲೂ ಕೂಡ US ಬೇಸ್ ಇದೆ. ಇದೆಲ್ಲವೂ ಕೂಡ ಇರಾನ್ನ ಪಕ್ಕದಲ್ಲೇ ಇದೆಯಲ್ಲ, ಮತ್ತಿನ್ನೇನು USಗೆ ಯುದ್ಧ ಮಾಡೋದಕ್ಕೆ ಬೇಕು ಅಂತ ಕೆಲವರಿಗೆ ಅನ್ನಿಸ್ತಾ ಇರಬಹುದು. ಮಿತ್ರರೇ, ಈ ಕತಾರ್ ಇರಬಹುದು, UAE ಇರಬಹುದು, ಒಮಾನ್ ಇರಬಹುದು, ಇದೆಲ್ಲವೂ ಕೂಡ ಪುಟ್ಟ ಪುಟ್ಟ ದೇಶಗಳು, ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಅಲ್ಲಿ ಅಮೆರಿಕದ ಬೇಸ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದೆಯಲ್ಲ, ಅದೆಲ್ಲವೂ ಕೂಡ ಅಲ್ಲಿನ ಸಿಟಿಯ ಪಕ್ಕದಲ್ಲೇ ಇದೆ. ನಾಳೆ ಯುದ್ಧ ಅಂತ ಆದಂತಹ ಸಂದರ್ಭದಲ್ಲಿ ಇರಾನ್ ಯಾವ ರೂಪದಲ್ಲಿ ಬೇಕಾದರೂ ದಾಳಿ ಮಾಡಿಬಿಡಬಹುದು. ಆ ದೇಶವನ್ನು ರಕ್ಷಣೆ ಮಾಡಿಕೊಳ್ಳುವಂತಹದ್ದು ಅಮೆರಿಕಾಗೆ ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಅದಕ್ಕೆ ಅಮೆರಿಕಾಗೆ ಬಲೂಚಿಸ್ತಾನದಂತಹ ಪ್ರಾಂತ್ಯ ಬೇಕು. ಬಲೂಚಿಸ್ತಾನ ಬಹಳ ದೊಡ್ಡದಾದಂತಹ ಪ್ರಾಂತ್ಯ. ಅಲ್ಲೇನು ದೊಡ್ಡ ದೊಡ್ಡ ಸಿಟಿಗಳಿಲ್ಲ, ಯಾವುದೇ ರೀತಿಯಲ್ಲೂ ಜನವಸತಿ ಪ್ರದೇಶಗಳಿಲ್ಲ. ಅದೊಂದು ರೇಗಿಸ್ತಾನ, ಅಂದ್ರೆ ಮರಳು ಭೂಮಿ. ಅಲ್ಲಿ US ಏನಾದರೂ ಸೇನಾ ನೆಲೆಗಳನ್ನು ಕಟ್ಕೊಂಡಿದ್ದೆ ಆದ್ರೆ ಈಸಿಯಾಗಿ ಇರಾನ್ ಮೇಲೆ ದಾಳಿ ಮಾಡಬಹುದು. ಇರಾನ್ ಪ್ರತಿ ದಾಳಿ ಮಾಡಿದ್ರೂ ಕೂಡ ಅದರಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವಂತಹದ್ದು ತೀರಾ ಈಸಿ ಆಗುತ್ತೆ. ಹೀಗಾಗಿ ಅಮೆರಿಕದ ಗ್ರ್ಯಾಂಡ್ ಪ್ಲಾನ್ ನಲ್ಲಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಿತ್ರರೇ, ಈ ಮಜೀದ್ ಬ್ರಿಗೇಡ್ ಅನ್ನ ಅಮೆರಿಕ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡ್ತಲ್ಲ, ಇದರಿಂದ ಏನ್ ಪರಿಣಾಮ ಆಗುತ್ತೆ ಕೇಳಿದ್ರೆ, ಈ ಸಂಘಟನೆಯ ಯಾವುದೇ ಸದಸ್ಯರು ಅಮೆರಿಕಕ್ಕೆ ಪ್ರವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕದ ಕೆಲ ಮಿತ್ರ ದೇಶಗಳಿಗೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ವೀಸಾಗಳು ಕೂಡ ಸಿಗೋದಿಲ್ಲ. ಈ ಸಂಘಟನೆಯ ಸದಸ್ಯರು ಈ ದೇಶದಲ್ಲಿ ನೆಲೆಸಿದ್ದೇ ಆದ್ರೆ, ಮುಖ್ಯವಾಗಿ ಅಮೆರಿಕದಲ್ಲಿದ್ರು ಅಂತಂದ್ರೆ ಅವರನ್ನ ಬಂಧಿಸುವಂತಹ ಕೆಲಸ ಆಗುತ್ತೆ, ಅವರಿಗೆ ಶಿಕ್ಷೆ ಕೂಡ ಆಗುತ್ತೆ. ಒಂದು ರೀತಿಯಲ್ಲಿ ಇವರನ್ನ ಕಂಪ್ಲೀಟ್ ಆಗಿ ಐಸೋಲೇಟ್ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡುತ್ತೆ. ಅಮೆರಿಕ ಈ ರೀತಿಯಾದಂತಹ ಘೋಷಣೆ ಮಾಡ್ತು ಅಂತಂದ್ರೆ ಅದರ ಮಿತ್ರ ದೇಶಗಳಿದಾವಲ್ಲ, ಬಾಲಂಗೋಚಿಗಳು, ಅವರು ಕೂಡ ಇದೇ ರೀತಿಯ ಘೋಷಣೆಯನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಇದು ಮಜೀದ್ ಬ್ರಿಗೇಡ್ನ ಪಾಲಿಗೆ ಅಥವಾ ಬಲೂಚ್ ಲಿಬರೇಷನ್ ಆರ್ಮಿಗೆ ಒಂದು ದೊಡ್ಡ ಹಿನ್ನಡೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಮಿತ್ರರೇ, ಚೈನಾ ವಿಚಾರಕ್ಕೆ ಬರೋಣ. ಅಮೆರಿಕ ಈ ರೀತಿಯಾಗಿ ನಿರ್ಧಾರ ಮಾಡಿರುವಂತಹದ್ದು ಚೈನಾಗೆ ಒಳ್ಳೇದೇ ಅಲ್ವಾ? ಯಾಕೆ ಅಂತಂದ್ರೆ ಚೈನಾ ಕೂಡ ಬಲೂಚ್ ಲಿಬರೇಷನ್ ಆರ್ಮಿಯ ವಿರುದ್ಧವಾಗೇ ಇತ್ತು. ಅವರನ್ನ ಹತ್ತಿಕ್ಕಬೇಕು ಅಂತ ಚೈನಾ ಪಾಕಿಸ್ತಾನಕ್ಕೆ ಅನೇಕ ಬಾರಿ ಮನವಿಯನ್ನ ಮಾಡಿಕೊಂಡಿತ್ತು. ಎಷ್ಟರ ಮಟ್ಟಿಗೆ ಚೈನಾ ಕೇಳ್ಕೊಂಡಿತ್ತು ಅಂತಂದ್ರೆ, ನಿಮ್ ಕೈಲಾಗದೆ ಇದ್ರೆ ಹೇಳಿ, ನಮ್ಮ ಸೇನೆಯನ್ನೇ ನಾವು ಕಳುಹಿಸಿ ನಮ್ಮ ಜನರನ್ನ ರಕ್ಷಣೆ ಮಾಡ್ಕೊಳ್ತೀವಿ ಅಂತೇಳಿ ಚೈನಾ ಡಿಮ್ಯಾಂಡ್ ಮಾಡಿತ್ತು. ಅದಕ್ಕೆ ಪಾಕಿಸ್ತಾನ ಒಪ್ಕೊಂಡಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅಮೆರಿಕ ಅದನ್ನ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಅವರನ್ನು ಹತ್ತಿಕ್ಕೋದಕ್ಕೂ ಕೂಡ ಅಮೆರಿಕ ಬರುತ್ತೆ ಅಂತಂದ್ರೆ ಚೈನಾ ಖುಷಿ ಪಡಬೇಕಲ್ವಾ ಅಂತ ಕೆಲವರಿಗೆ ಅನಿಸ್ತಾ ಇರಬಹುದು. ಆದ್ರೆ ವಿಚಾರ ಅದಲ್ಲ. ಈ ಆಸಿಮ್ ಮುನೀರ್ ಪದೇ ಪದೇ ಅಮೆರಿಕ ಹೋಗ್ತಾ ಇರುವಂತಹದ್ದು, ಅಮೆರಿಕ ಪಾಕಿಸ್ತಾನದ ಫೇವರ್ ಆಗಿ ನಿರ್ಧಾರ ಕೈಗೊಳ್ತಾ ಇರುವಂತಹದ್ದು, ಈಗ ಮಜೀದ್ ಬ್ರಿಗೇಡ್ ಅನ್ನ ಜಾಗತಿಕ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿರುವಂತಹದ್ದು, ಇದೆಲ್ಲವೂ ಕೂಡ ಚೈನಾಗೆ ಬಹಳ ಬೇಸರವನ್ನು ತರಿಸಿದೆ. ಪಾಕಿಸ್ತಾನ ಮತ್ತು ಚೈನಾದ ಸಂಬಂಧದ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡುವಂತೆ ಮಾಡಿದೆ. ಯಾಕೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪಾಕಿಸ್ತಾನದಲ್ಲಿ ಈಗಾಗಲೇ ಚೈನಾ ಸಿಪೆಕ್ ಕಾರಿಡಾರ್ ಅನ್ನ ನಿರ್ಮಾಣ ಮಾಡ್ತಾ ಇದೆ. ಅವರು ತನ್ನ ದೇಶದಿಂದ ನೇರವಾಗಿ ಅರಬ್ಬಿ ಸಮುದ್ರವನ್ನು ತಲುಪೋದಕ್ಕೆ ಒಂದು ದೊಡ್ಡದಾದಂತಹ ಕಾರಿಡಾರ್ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಗ್ವಾದಾರ್ ಬಂದರನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಪಕ್ಕದಲ್ಲೇ ಬೃಹತ್ ಆದಂತಹ ಏರ್ಪೋರ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಚೈನಾ ಪಾಕಿಸ್ತಾನದೊಂದಿಗಿನ ಈ ಸಿಪೆಕ್ ಕಾರಿಡಾರ್ಗೆ ಯಾಕಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ ಅಂತಂದ್ರೆ, ನಾಳೆ ಬಂಗಾಳ ಕೊಲ್ಲಿ ಭಾಗದಲ್ಲಿರಬಹುದು ಅಥವಾ ಇಂಡೋ ಪೆಸಿಫಿಕ್ ರೀಸನ್ ನಲ್ಲಿರಬಹುದು, ಭಾರತ, ಅಮೆರಿಕ ಈ ಎಲ್ಲ ದೇಶಗಳು ಸೇರ್ಕೊಂಡು ಏನಾದರೂ ಡಿಸ್ಟರ್ಬ್ ಮಾಡಿದ್ದೆ ಆದ್ರೆ ನಮಗೆ ಅರಬ್ಬಿ ಸಮುದ್ರದ ಆಕ್ಸೆಸ್ ಇರಬೇಕು, ನಮ್ಮ ವ್ಯಾಪಾರ ಡಿಸ್ಟರ್ಬ್ ಆಗಬಾರದು ಅಂತೇಳಿ ಚೈನಾ ಈ ಕಾರಿಡಾರ್ಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡುತ್ತೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಅಮೆರಿಕ ಬಂದು ಕೂತ್ಕೊಳ್ಳೋದಿದೆಯಲ್ಲ, ಚೈನಾದ ಮೇಲೆ ಅಮೆರಿಕಗೊಂದು ಹಿಡಿತ ಬರುತ್ತೆ. ಇವರ ಸಿಪೆಕ್ ಕಾರಿಡಾರ್ ಅನ್ನ ಯಾವಾಗ ಬೇಕಾದ್ರೂ ಅಮೆರಿಕ ಬಂದ್ ಮಾಡುವಂತಹ ಪೊಸಿಷನ್ಗೆ ಬಂದು ನಿಂತ್ಕೊಳ್ಳುತ್ತೆ. ಜೊತೆಗೆ ಚೈನಾಗೂ ಕೂಡ ಈ ಬಲೂಚ್ ಪ್ರಾಂತ್ಯದಲ್ಲಿರುವಂತಹ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಅದ್ರ ಮೇಲೆ ಕಣ್ಣಿತ್ತು. ನಾವೇ ಅದನ್ನ ಬಗೆದು ತೆಗಿಬೇಕು ಅನ್ನುವಂತಹ ಗುರಿ ಇತ್ತು. ಆದ್ರೀಗ ಅಲ್ಲಿ ಅಮೆರಿಕ ಬರ್ತಾ ಇದೆ.
ಚೈನಾಗೆ ಯಾವ ರೀತಿಯಾಗಿ ಫೀಲ್ ಆಗ್ತಾ ಇದೆ ಅಂತಂದ್ರೆ, ಇಷ್ಟು ದಿನ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯ ಹೆಲ್ಪ್ ಮಾಡಿದ್ ನಾವು, ಇನ್ವೆಸ್ಟ್ಮೆಂಟ್ ಮಾಡಿದ್ ನಾವು, ಈಗ ಹಣ್ಣು ತಿನ್ನೋದಕ್ಕೆ ಅಮೆರಿಕ ಬರ್ತಾ ಇದೆಯಲ್ಲ ಹೀಗಂತ ಚೈನಾಗೆ ಅನಿಸ್ತಾ ಇದೆ. ಮಿತ್ರರೇ, ಚೈನಾ ಎಷ್ಟು ಈ ವಿಚಾರದಲ್ಲಿ ಸೂಕ್ಷ್ಮವಾಗಿದೆ ಅನ್ನೋದಕ್ಕೆ ಇತ್ತೀಚೆಗೆ ಚೈನಾ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಪಾಕಿಸ್ತಾನ ಅಮೆರಿಕದೊಂದಿಗೆ ಹತ್ರ ಆಗ್ತಾ ಇದೆ ಎಂದ ಮಾತ್ರಕ್ಕೆ ಅವರು ಚೈನಾವನ್ನ ದೂರ ಮಾಡಿಕೊಳ್ಳೋದಿಲ್ಲ ಹೀಗಂತ ಚೈನಾ ಹೇಳಿತ್ತು. ಚೈನಾ ಈ ರೀತಿಯಾಗಿ ರೆಸ್ಪಾಂಡ್ ಮಾಡಿದೆ ಅಂತಂದ್ರೆ ಇದು ಅವರಿಗೆ ತೀರಾ ಸೆನ್ಸಿಟಿವ್ ಮ್ಯಾಟರ್ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ. ಹೀಗಾಗಿ ಮಿತ್ರರೇ, ಈ ಪಾಕಿಸ್ತಾನದ ದ್ವಂದ್ವ ನೀತಿಯ ಕಾರಣದಿಂದಾಗಿ ಒಂದು ಕಡೆ ಚೀನಾನೂ ಇಲ್ಲ, ಇನ್ನೊಂದು ಕಡೆ ಅಮೆರಿಕಾನೂ ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆದ್ರೂ ಆಶ್ಚರ್ಯ ಇಲ್ಲ, ಅಥವಾ ಈ ಎರಡು ಮದಗಜಗಳ ಕಾದಾಟದಲ್ಲಿ ಪಾಕಿಸ್ತಾನ ಚಟ್ನಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನು ಅಮೆರಿಕ ಈ ಬಲೂಚ್ ಪ್ರಾಂತ್ಯದಲ್ಲಿ ಹೆಚ್ಚು ಇನ್ವಾಲ್ವ್ ಆಗೋದಿರಬಹುದು, ಅಥವಾ ಈ ಮಜೀದ್ ಬ್ರಿಗೇಡ್ ಅನ್ನ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿರೋದ್ರಿಂದ ಭಾರತದ ಮೇಲೆ ಏನು ಪರಿಣಾಮ, ಇದರ ಬಗ್ಗೆ ನೋಡೋದಾದ್ರೆ ಮಿತ್ರರೇ, ಈ ಬಲೂಚಿಸ್ತಾನ ಸಪರೇಟ್ ಆಗಬೇಕು ಅನ್ನುವಂಥದ್ದು ಭಾರತದ ಬಯಕೆಯೂ ಕೂಡ ಹೌದು. ಈ ಬಲೂಚ್ ಲಿಬರೇಷನ್ ಆರ್ಮಿ ಇರಬಹುದು, ಅಥವಾ ಒಟ್ಟಾರೆಯಾಗಿ ಬಲೂಚ್ ಹೋರಾಟಗಾರರೇನಿದ್ದಾರೆ ಅವರು ಭಾರತದ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇವತ್ತಲ್ಲ ನಾಳೆ ಭಾರತ ನಮಗೆ ಸಪೋರ್ಟ್ ಮಾಡಬಹುದು, ಈ ಹಿಂದೆ ಬಾಂಗ್ಲಾಗೆ ಸಪೋರ್ಟ್ ಮಾಡದಂತೆ ಭಾರತ ನಮಗೆ ಬೆಂಬಲ ಕೊಡುತ್ತೆ ಅಂತ ಅವರು ಕನಸು ಕಾಣ್ತಾ ಇದ್ದಾರೆ. ಆದ್ರೆ ಅಮೆರಿಕ ನೇರವಾಗಿ ಇನ್ವಾಲ್ವ್ ಆಗಿದ್ದೆ ಆದ್ರೆ ಭಾರತ ಅವರಿಗೆ ನೇರವಾದಂತಹ ಬೆಂಬಲ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಭಾರತಕ್ಕೆ ಬಹಳ ದೊಡ್ಡ ಹಿನ್ನಡೆ. ಆದ್ರೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ, ಅಮೆರಿಕ ಏನಾದ್ರೂ ಬಲೂಚಿಸ್ತಾನದಲ್ಲಿ ಬಂದು ಕೂತಿದ್ದೆ ಆದ್ರೆ ಚೈನಾ ಏನ್ ಸುಮ್ಮನೆ ಕೂರೋದಿಲ್ಲ ಅಲ್ವಾ, ಅಥವಾ ರಷ್ಯಾ ಕೂಡ ಇದನ್ನ ಈಸಿಯಾಗಿ ತೆಗೆದುಕೊಳ್ಳೋದಿಲ್ಲ ಅಲ್ವಾ. ಅವ್ರೇನ್ ಮಾಡ್ತಾರೆ, ಈ ಬಲೂಚ್ ಲಿಬರೇಷನ್ ಆರ್ಮಿಗೆ ನೇರವಾಗಿ ಬೆಂಬಲ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಒಟ್ಟಾರೆಯಾಗಿ ಪಾಕಿಸ್ತಾನ ಒಂದು ಪ್ಲೇ ಗ್ರೌಂಡ್ ಆಗತ್ತಷ್ಟೇ. ಅದನ್ನ ಬಿಟ್ರೆ ಭಾರತದ ಮೇಲೆ ಈ ಬೆಳವಣಿಗೆಗಳು ನೇರವಾಗಿ ಯಾವುದೇ ಪರಿಣಾಮವನ್ನ ಬೀರೋದಿಲ್ಲ. ಆದ್ರೆ ಪಾಕಿಸ್ತಾನಕ್ಕೆ ಇನ್ನೊಂದು ರೀತಿಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಅದೇನು ಕೇಳಿದ್ರೆ, ಅಮೆರಿಕದ ಪ್ರೆಸೆನ್ಸ್ ಪಾಕಿಸ್ತಾನದಲ್ಲಿ ಇದೆ ಅಂತ ಆದ್ರೆ ಭಾರತ ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂತ ನಂಬಿಕೆ ಅವರಿಗಿದೆ. ಈಗ UAE, ಕತಾರ್, ಓಮನ್, ಸೌದಿ ಅರೇಬಿಯಾ ಈ ಎಲ್ಲ ದೇಶಗಳು ಏನ್ ಮಾಡಿದಾವೆ, ಅಮೆರಿಕಾಗೆ ಒಂದಷ್ಟು ಜಾಗವನ್ನು ಕೊಟ್ಬಿಟ್ಟು ಇಲ್ಲಿ ಬೇಸ್ ಅನ್ನು ನಿರ್ಮಾಣ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ಅಮೆರಿಕ ಅಲ್ಲಿ ಬಂದು ಕೂತ್ಕೊಂಡಿದೆ. ಇದರಿಂದಾಗಿ ಆ ದೇಶಗಳು ಒಂದು ಅಮೆರಿಕದಿಂದ ಸೆಕ್ಯೂರಿಟಿಯನ್ನ ಪಡೆದುಕೊಂಡಿದ್ದಾವೆ. ಪಾಕಿಸ್ತಾನಕ್ಕೂ ಕೂಡ ಈಗ ಹಾಗೆ ಅನ್ನಿಸ್ತಾ ಇದೆ. ಚೈನಾದಿಂದ ನಮಗೇನು ಲಾಭ ಆಗೋದಿಲ್ಲ, ಯಾಕೆಂದ್ರೆ ಆಪರೇಷನ್ ಸಿಂಧೂರದ ವೇಳೆ ನಾವು ನೋಡ್ಬಿಟ್ವಿ, ಅವರ ಶಸ್ತ್ರಾಸ್ತ್ರಗಳು ಯಾವುದೇ ರೀತಿಯಲ್ಲೂ ವರ್ಕೌಟ್ ಆಗೋದಿಲ್ಲ, ಭಾರತ ನಮಗೆ ಸಿಕ್ಕಾಪಟ್ಟೆ ಹೊಡೆದು ಬಿಡ್ತು. ಈ ಸಂದರ್ಭದಲ್ಲಿ ನಾವು ಯಾರಿಂದಾದ್ರೂ ರಕ್ಷಣೆ ಪಡಿತೀವಿ ಅಂತಂದ್ರೆ ಅದು ಅಮೆರಿಕದಿಂದ ಮಾತ್ರ. ಅಮೆರಿಕ ನಮ್ಮ ದೇಶದಲ್ಲಿ ಬಂದು ಕೂತಿದ್ದೆ ಆದ್ರೆ ಭಾರತ ಕೂಡ ನಮ್ಮ ಮೇಲೆ ದಾಳಿ ಮಾಡುವಂತಹ ಧೈರ್ಯ ಮಾಡೋದಿಲ್ಲ ಅನ್ನುವಂಥದ್ದು ಪಾಕಿಸ್ತಾನದ ಒಂದು ನಂಬಿಕೆ. ಇದರ ಜೊತೆಗೆ ಅಂತಿಮವಾಗಿ ಒಂದು ಮಾತು ಹೇಳಬೇಕು ಅಂತಂದ್ರೆ, ಈ ಅಮೆರಿಕ ಪಾಕಿಸ್ತಾನದಲ್ಲಿ ಬಂದು ಬೇಸ್ಗಳನ್ನ ನಿರ್ಮಾಣ ಮಾಡಿಕೊಂಡು ಕೂತಿದ್ದೆ ಆದ್ರೆ ಇದು ಭಾರತಕ್ಕೇನು ಒಳ್ಳೆಯ ಬೆಳವಣಿಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ನಮಗೂ ಕೂಡ ಅಮೆರಿಕದಿಂದ ಥ್ರೆಟ್ ಎದುರಾಗಬಹುದು. ಮಿತ್ರರೇ, ಈ ವಿಚಾರವಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಗೇನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ